ಚಿನ್ನ ಯಾಕೋ ತುಂಬ ಕಾಡ್ತಿದೆ. ಗಂಡಸಾಗಿ ನನಗೇ ಹೀಗೆ ಅನಿಸ್ತಾ ಇದೆ ಅಂದರೆ ಹೆಣ್ಮಕ್ಳು ಪಾಡೇನೋ. ಅದಕ್ಕೆ ಚಿನ್ನ ಅಂದರೆ ಬಾಯ್ ಬಿಡ್ತಾರೆ. ಇದಕ್ಕೇನಾದರೂ ಒಂದು ಮಾಡಬೇಕು. ಹರಿ, ನೋಡಿದ್ಯಾ ಸಿದ್ದು ನಮ್ಗೆ ಒಳ್ಳೇದಾಗಲಿ ಅಂತ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ನಮ್ಮ ಜಾತಕದಲ್ಲಿ ದೋಷ ಇರೋ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ. ಅದನ್ನು ಶಾಸ್ತ್ರಿಗಳ ಹತ್ರ ತೋರಿಸಿ ದೋಷ ಪರಿಹಾರ ಆಗೋಕ್ಕೆ ಪೂಜೆ ಎಲ್ಲ ಮಾಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದಾನೆ. ನಿಮಗೆ ಒಳ್ಳೆ ಕೆಲಸನೂ ಸಿಗತ್ತಂತೆ. ಬೇಬಿ, ನಿನಗೆ ಇದರಲ್ಲೆಲ್ಲ ನಂಬಿಕೆ ಇದೆಯಾ? ಹರಿ, ನಮ್ಮ ಲೈಫಲ್ಲಿ ಇಷ್ಟೊಂದೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮದೇ ಇರೋಕ್ಕಾಗತ್ತಾ ಹೇಳು? ಇದೆಲ್ಲ ಮುಂಚೆನೇ ಗೊತ್ತಾಗಿದ್ದರೆ ನಾವು ನಮ್ಮ ಮಗುನೂ ಕಳ್ಕೊಳ್ತಿರ್ಲಿಲ್ಲ ಅನಿಸುತ್ತೆ. ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅನಿಸುತ್ತೆ. ಇನ್ಮೇಲಾದರೂ ಯಾವ ತೊಂದರೆನೂ ಆಗಬಾರ್ದು ಅಷ್ಟೇ. ಸಿದ್ದು ಶಾಸ್ತ್ರಿಗಳ ಹತ್ರ ಪೂಜೆ ಮಾಡ್ಸೋಕ್ಕೆ ಟೈಮೆಲ್ಲ ಕೇಳ್ಕೊಂಬರ್ತಾನಂತೆ. ನೀನು ಪೂಜೆ ದಿನ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ರೀಸನ್ ಕೊಡಬಾರ್ದು, ಆಯಿತಾ? ಸಂತು, ಹಲೋ, ಏನೋ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಎಲ್ಲಿದ್ಯಾ? ರೂಮಲ್ಲಿದ್ದರೆ ಆಚೆ ಬಾ. ಹಲೋ, ಇದು ನೆಟ್ವರ್ಕ್ ಇಲ್ಲ, ಒಂದು ನಿಮಿಷ ಬಂದೆ. ಹಲೋ, ಹೇಳೋ, ಹೊರಗೆ ಬಂದಿದ್ದೀನಿ. ನನಗೆ ಯಾಕೋ ಆ ಚಿನ್ನದ ಡೀಲ್ ಇದೆಯಲ್ಲ, ತುಂಬ ಒಳ್ಳೆ ಡೀಲ್ ಅಂತ ಅನಿಸ್ತಾ ಇದೆ ಕಣ. ಅದನ್ನು ನೋಡಿದಾಗಿಂದ ನನಗೆ ನಿದ್ರೆನೇ ಬರ್ತಿಲ್ಲ ಕಣ. ಕಣ್ಣು ಮುಚ್ಚಿದ್ರೆ ಚಿನ್ನ, ಕಣ್ಣು ತೆಗೆದ್ರೆ ಚಿನ್ನ. ಫಸ್ಟ್ ಟೈಮ್ ಲೈಫಲ್ಲಿ ಚಿನ್ನದ ನಾಣ್ಯನ ಮುಟ್ಟಿದ್ದು ಕಣ. ಹೇಗಾದರೂ ಮಾಡಿ ಅದನ್ನು ನಮ್ಮದಾಗಿಸ್ಕೋಬೇಕು ಕಣ. ಏನಂತ್ಯ? ನೀನು ಹೇಳ್ತಿರೋದು ಸರಿ ಇದೆ ಕಣ, ಆದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ಅದು ನನಗೂ ಗೊತ್ತಿಲ್ಲ ಕಣ. ನೋಡೋ, ಇದನ್ನು ಮಾಡಬೇಕು ಅಂತ ಮನಸ್ಸಿಗೆ ಬಂದಮೇಲೆ ಅದನ್ನು ಮಾಡಬೇಕಷ್ಟೆ. ಒಂದು ಕೆಲಸ ಮಾಡೋ, ನಾಳೆ ಬೆಳಿಗ್ಗೆ ಸಿಗೋ. ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಣ. ಮಿಸ್ ಮಾಡಬೇಡ, ನಾಳೆ ಬೆಳಿಗ್ಗೆ ಬಾ. ಸರಿ, ಆಯಿತು, ಬರ್ತೀನಿ. ಹರಿ, ತಿರ್ಗಾ ಏನು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಸಂತೋಷ್ ಬಾಬಾ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಬೇಕಾಗಿತ್ತು? ಇಲ್ಲೇ ಮಾತಾಡ್ಬೋದು ತಾನೆ? ತಿರ್ಗಾ ಏನು ಕಿತಾಪತಿ ಮಾಡ್ಕೊಂಡ್ರಿ? ಹಾಗೆಲ್ಲ ಏನೂ ಇಲ್ಲ ಬೇಬಿ, ಇಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಅಂತ ಹೊರಗಡೆ ಹೋದೆ ಅಷ್ಟೇ. ಅದು ಅವನು ನಂತರನೇ ತುಂಬ ಬದಲಾಗಿದ್ದಾನೆ. ನೋಡೋ, ನಿನ್ನ ಹೆಂಡ್ತಿನ ಖುಷಿಯಾಗಿ ನೋಡ್ಕೋ, ಅವ್ರು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿರ್ತೀವಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ದೆ ಅಷ್ಟೇ. ಇಲ್ಲಿ ಕೇಳಿಸ್ಲಿಲ್ವಲ್ಲ ಅಂತ ಹೊರಗಡೆ ಹೋಗಿದ್ದೆ ಅಷ್ಟೇ. ಸುಳ್ಳು ಹೇಳ್ತಿಲ್ಲ ತಾನೆ? ಅರೇ, ಇನ್ನು ಸುಳ್ಳು ಹೇಳಿ ಏನು ಪ್ರಯೋಜನ? ಮಲ್ಕೋ. ಏಯ್ ಬ್ರೋ, ಏನು ಅಷ್ಟೊಂದು ಟೆನ್ಷನ್ ಓಡಾಡ್ತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕಣ, ಕೈಗೆ ಬಂದಿದ್ದ ತುತ್ತನ್ನ ಹೇಗೆ ಬಾಯಿಗೆ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಐಡಿಯಾ ಮಾಡಿದ್ಯಾ ಹೇಳು. ನಾನು ಆ ಜ್ಯುವೆಲರಿ ಶಾಪ್ನವನ್ನ ಮೀಟ್ ಮಾಡಿದೆ. ಇವತ್ತಿನ ರೇಟ್ ಪ್ರಕಾರ 13,000 ಹಾಕ್ಕೊಡ್ತಾರಂತೆ. ರೇಟ್ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಕೊಡ್ತಾರಂತೆ. ಹೌದಾ? ಈಗ ನಾವು ಅವನ ಹತ್ರ ಗ್ರಾಮಿಗೆ 6,000 ರೂಪಾಯಿ ತೊಗೊಂಡ್ರು, ನಮಗೆ 7,000 ಲಾಭ ಆಯ್ತು ಕಣ. 1 ಗ್ರಾಮಿಗೆ 7,000 ಅಂದರೆ 1 kgಗೆ 70 ಲಕ್ಷ ಆಯಿತು ಕಣ. ಇಬ್ಬರು 50-50 ಮಾಡ್ಕೋಬೋದು. ಏನಂತ್ಯ? ಹೌದು. ಆದರೆ ಅಷ್ಟು ಡೆಲ್ಲಿನ ತರೋದು, ಅದು ಯೋಚನೆ ಮಾಡ್ತೀಯ? ಮತ್ತೆ ಅದನ್ನು ಹೇಳ್ತೀಯಲ್ಲ, ಲಾಭ ಮಾಡ್ಕೋಬೇಕು ಅಂದರೆ ಏನಾದರೂ ಮಾಡಲೇಬೇಕು ನಾವು. ಮಿನಿಸ್ಟರ್ ಅಳಿಯ ಅಂತ್ಯ, ಏನಾದರೂ ಮಾಡಬೇಕು ತಾನೆ. ಒಳ್ಳೆ ಕತೆ. ನಮ್ಮ ಅವನ ಹತ್ರ ದುಡ್ಡಿದ್ಯಪ್ಪ, ಹೌದು, ನನಗೆ ಕೊಡ್ತಾರಾ? ಎಲ್ಲಿ ಕೊಡೋ ತಾಯಪ್ಪ? ದುಡ್ಡು ಕೇಳಿದ್ರೆ ತಿಪ್ಪು ಅಂತ ಮಕ್ಕ ಹೋಗೋದು ಕಳಿಸ್ತಾರೆ. ನಾನೇನು ಮಾಡಿ? ನೋಡ,
ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಸ್ಟಾರ್ಟಪ್ ಮಾಡ್ತೀನಿ ಅಂತ ಯಾವುದೋ ಕಿತ್ತೋಗಿರೋ ಐಡಿಯಾ ಎಲ್ಲ ಮಾಡ್ತಾ ಇರ್ತೀಯ, ಈಗ ಒಂದು ಐಡಿಯಾ ಮಾಡು. ಆಯ್ತು ಬಿಡು, ಯೋಚನೆ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡು. ಯೋಚನೆ ಮಾಡೋಷ್ಟೆಲ್ಲ ಟೈಮ್ ಇಲ್ಲಪ್ಪ. ಗಾಳಿ ಬಂದಾಗ ತೂರ್ಕೋಬೇಕು, ಇಲ್ಲ ಅಂದರೆ ನಮ್ಮ ಜೀವನ ಗಾಳಿ ಪಡೋ ಥರ ಆಗ್ಬಿಡುತ್ತೆ. ಇದೆಲ್ಲ ಒಂದು 2 ದಿವಸದ ವ್ಯವಹಾರ ಕಣ. ಕೊಡೋದು, ತಗೊಳ್ಳೋದು, ಲಾಭ ಬಂದಮೇಲೆ ಇಸ್ಕೊಂಡಿರೋನಿಗೆ ಕೊಡೋದು, ಹೆಸರು ಉಳಿಸ್ಕೊಳ್ಳೋದು, ಮಾತು ಉಳಿಸ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ರೆ ನಂಬಿಕೆ ಗಳಿಸ್ಕೊತೀವಿ. ನಂಬಿಕೆ ಗಳಿಸ್ಕೊಂಡ್ರೆ ನಾವು ಯಾವಾಗ ಕೇಳಿದ್ರೆ ಆಗ ದುಡ್ಡು ಕೊಡ್ತಾರೆ ಕಣ. ಸರಿ ಬ್ರೋ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಟ್ರೈ ಮಾಡ್ತೀನಿ. ನನಗೆ ಇನ್ನೊಂದು ಐಡಿಯಾ ಬಂದಿದೆ ಕಣ. ಈಗ ಪರಮೇಶಿ ಹತ್ರ ನಾವು 1 kg ಚಿನ್ನ ತೊಗೋತೀವಲ್ವಾ, ಹೌದು, ಇನ್ನೊಂದು ಅರ್ಧ kg ಎಕ್ಸ್ಟ್ರಾ ತೊಗೊಂಡ್ಬಿಡೋದು. ದುಡ್ಡು ಕೊಡೋದು ಬೇಡ, ಆಮೇಲೆ ಕೊಡ್ತೀವಿ ಅಂತ ಹೇಳೋದು. ಏನಂತ್ಯ? ಲಾಭ ಜಾಸ್ತಿ ಬರುತ್ತೆ. ಸರಿ ಬ್ರೋ, ನೀನು ಮುನ್ನಡೆಸ್ತಾ ಇರ್ತೀಯ, ನಾವು ನಿನ್ನ ಕೈ ಇಟ್ಕೊಂಡಿದ್ದೆ ಬರ್ತಾ. ಪರಮೇಶಿ ಫೋನ್ ಮಾಡ್ತಾನೆ. ಎಲ್ಲಿದ ನಾವು ಕಳ್ಳನ ಮಗ? ಏನು ನಂಬರ್ಗೌಡ, ಎಲ್ಲರೂ ಬನ್ನಿ ಏನೋ ಮಾತಾಡಬೇಕು ಅಂತ ಕರೆದಲ್ಲ? ಏನಿಲ್ಲ ಕಣಪ್ಪಯ್ಯ, ಸಿದ್ದು ಏನೋ ಎಲ್ಲರೂ ಬನ್ನಿ ಏನೋ ಹೇಳ್ಬೇಕು ಅಂದ, ಅದಕ್ಕೆ ಕರ್ತೀವಿ. ಎಲ್ಲವ ನಿಮ್ಮ ಅತ್ತೆಯಿಂದ ಬರಲಿಲ್ವೇ? ಮಾವ ಅದು ಗೊತ್ತಿಲ್ಲ. ಅಲ್ಲ ಕಲ, ನಿಮ್ಮ ಅವ್ವನೇ ಇಲ್ಲ, ನಿಮ್ಮ ಅವ್ವನೇ ಇಲ್ಲದೆ ಎಂಥದ್ಲ ಪಂಚಾಯತಿ ಇಲ್ಲಿ? ನನಗೂ ಗೊತ್ತಿಲ್ಲ ಕಣಪ್ಪಯ್ಯ, ಸಿದ್ದು ಬರಲಿ, ಅವ್ನು ಗೊತ್ತಾಯ್ತದೆ. ಆ ಬಡ್ಡಿ 5 ನಿಮಿಷ ನನ್ನ ಮುಂದೆ ಮಾತಾಡಬೇಡ. ನೀವು ಸ್ವಾಮಿಕಂಡು ಕೂತ್ಕೊಳ್ಳ. ಬನ್ನಿ ಸ್ವಾಮಿಗಳೇ, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಏನು ಶಾಸ್ತ್ರಿಗಳೇ, ನಮ್ಮನೆ ಗಂಟೆ ಬಾಧ ಬೆಳೆಸ್ಬಿಟ್ಟಿದ್ದೀರಾ? ಏನಾದರೂ ಕೆಲಸ ಆಗಬೇಕಾಗಿತ್ತೆ? ಆ ಥರ ವಿಷಯ ಏನಿಲ್ಲ. ಅದೇನಾದರೂ ಇದ್ರೆ ಹೇಳಿ, ಮಾಡಿಕೊಡೋಣ. ಇಲ್ಲ ಗೌಡ್ರೆ, ನಾ ಬಂದಿದ್ದು ಆ ಉದ್ದೇಶಕ್ಕಲ್ಲ. ನಿಮ್ಮ ಮಗ ಸಿದ್ದೇಗೌಡರು ಮನೇಲಿ ಏನೋ ತುಂಬ ಸಮಸ್ಯೆ ಆಗಿದೆ, ಎಲ್ಲರ ಜಾತಕನ ಒಂದ್ಸರಿ ನೋಡಿ ಅಂತ ಹೇಳಿ ನಾನು ಕರ್ಕೊಂಬಂದರು. ಹೌದಪ್ಪಾಜಿ, ಯಾಕೋ ಮನೇಲಿ ಏನೂ ಸರಿ ಇಲ್ಲ ಅನ್ನಿಸ್ತು, ಅದಕ್ಕೆ ಒಂದ್ಸಲ ಜಾತಕ ತೋರಿಸೋಣ ಅಂತ ಕರ್ಕೊಂಬಂದೆ. ನೀವೆಲ್ಲರೂ ನಿಮ್ಮ ಜಾತಕನ ಕೊಡಿ, ಅವ್ರು ನೋಡ್ಬಿಟ್ಟು ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹೇಳ್ತಾರೆ, ಅದನ್ನು ಮಾಡಿಸಮ್ಮ. ನಮ್ಮ ಮನೇಲಿ ಏನಿಲ್ಲ ಅಂಥ ಸಮಸ್ಯೆ ಇರೋದು. ನನಗೆ ಗೊತ್ತಾದಂಗೆ ನಮ್ಮ ಮನೇಲಿ ಯಾವುದೂ ಸಮಸ್ಯೆ ಇಲ್ಲ. ಅಂಥ ಸಮಸ್ಯೆ ಅಂತ ಏನಾದರೂ ಇದ್ದರೆ ನಿಮ್ಮಿಬ್ಬರದೇ ಸಮಸ್ಯೆ. ಅಪ್ಪಯ್ಯ, ಗುರುಗಳ ಮುಂದೆ ಯಾಕಿಂತ ಮಾತೆಲ್ಲ? ಜಾತಕ ತಾನೇ ತೋರಿಸಿದ್ರಲ್ಲಿ ಏನು ತಪ್ಪದೆ? ಸಮಸ್ಯೆ ಇದ್ದಿದ್ರೆ ನಾನೇ ಕರೆಸ್ತಾ ಇರಲಿಲ್ವಾ? ಇವನೇನಲ್ಲ ಕರ್ಸೋದು.